ಊರಾಗುತ್ತೆ, ಊರು ಹೋಗ್ತಣ್ಣ ಕಾಡಾಗುತ್ತೆ. ಮರಕ್ಕೊಂತಲೇ ಜೋಲಿ ಹೊಡಿಬೇಕು, ಗಿಡಕ್ಕೊಂತ ತೊಟ್ಲು ಕಟ್ಟಬೇಕು. ಗುಡ್ಡ ಗೋರಾಣುಗಳೆಲ್ಲ ಸಮರ್ಥವಾಗಬೇಕು, ಮಶಾಣಗಳು ಮನೆಯಾಗಬೇಕು. ರೆಕ್ಕಿಲ್ಲದ ಪಕ್ಷಿ ಗಗನ ಕಾರಬೇಕು, ಎಣ್ಣಿಲ್ಲದ ಜ್ಯೋತಿ ಉರಿಬೇಕು ಅಂತ ಹೇಳಿದ್ರು ನೋಡ್ರಪ್ಪ ಸತ್ಯದೇನ್ರು. ಅಪ್ಪನ ಮಾತಿಂದಾಗಬೇಕು, ಮಗನ ಮಾತು ಮುಂದಾಗಬೇಕು. ತಂದೆ ತಾಯಿಯರಿಗೆಲ್ಲ ಹೊಲಗದ್ದೆ ಕಾಯಿ ಬರಬೇಕು, ಮಕ್ಕಳಿಗೆಲ್ಲ ಟಜರಿ ಹೊರ ಸಿಗಬೇಕು ಅಂತ ಹೇಳಿದ್ರು ನೋಡ್ರಪ್ಪ. ನಾನೆಚ್ಚು ಅಂತ ಮೆರಿತಿದ್ರಿ. ಅನ್ನವಿದ್ದೋನು ಆಕಾರ ಬಿಡಬೇಕು, ಹಣವಿದ್ದೋನು ಓಂಕಾರ ಮಾಡಂತ ದಿನಮಾನಗಳು ಮುಂದೆ ಬರ್ತಾವ ನೋಡ್ರಪ್ಪ. ಹೇಳ್ಯಾರ ನೋಡ್ರಿ ಸತ್ಯಸೇನರು. ದಾನ ಧರ್ಮ ಕೊಡುವಂತ ಭಕ್ತರು ಬೀದಿಗೆ ಬಂದು ಅಜ್ಜೋರ್ಗೊಂದು ದಾನ ಧರ್ಮ ಸಾಕಣೆ ಮುಡಿಸಿ ನಿಮ್ಮ ಕರ್ಮಗಳು ಕಳ್ಕಾಡ್ರಪ್ಪ ಅಂತ ಈ ಓಣಿ ಮಂದಿ ಮಕ್ಕಳಿಗೆಲ್ಲ ಚಲೋ ಆಗಲಿ. ಭಗವಂತ ಪ್ರತಿ ವರ್ಷ ಮಳೆ ಬೆಳೆ ಕೊಟ್ಟು ಸಿದ್ಧಾರೂಢನ ಮಠ ಬೆಳೆದಂತೆ ಈ ಗ್ರಾಮಕ್ಕೆಲ್ಲ ಒಳ್ಳೇದಾಗಲಿ. ದಾನ ಧರ್ಮ ಕೊಡುವಂತ ಭಕ್ತರು ಯಾವ ಭಕ್ತರು ಮಕ್ಕಳಿರೋ ತಾತ ಮಠಕ್ಕೊಂದು ದಾನ ಧರ್ಮ ಮುಡಿಸ್ರಪ್ಪ ಅಂತ ಈ ಓಣಿಗೆಲ್ಲ ಒಳ್ಳೇದಾಗಲಿ. ಕೇಳ್ರಪ್ಪ ಕೇಳು, ಕಾಲಿಕಾಲ್ಗಳು ಕೇಳುವಂತ ಸಜ್ಜನರು, ಹೆಣ್ಣೆ ಮಕ್ಕಳು ಗಂಡ ಮಕ್ಕಳು ಕೇಳುವಂತ ನೋಡಪ್ಪ. ಕಾಡು ಹೋಗುತ್ತಣ್ಣ ಊರಾಗುತ್ತೆ, ಊರು ಹೋಗುತ್ತಣ್ಣ ಕಾಡಾಗುತ್ತೆ. ಮರಕ್ಕೊಂತಲೇ ಜೋಲೆ ಹೊಡಿಬೇಕು, ಗಿಡಕ್ಕೊಂತ ತೊಟ್ಲು ಕಟ್ಟಬೇಕು. ಗುಡ್ಡ ಗೋರಾಣುಗಳೆಲ್ಲ ಸಮರ್ಥವಾಗಬೇಕು, ಮಶಾಣುಗಳು ಮನೆಯಾಗಬೇಕು. ರೆಕ್ಕಿಲ್ಲದ ಪಕ್ಷಿ ಗಗನ ಕಾರಬೇಕು, ಎಣ್ಣಿಲ್ಲದ ಜ್ಯೋತಿ ಉರಿಬೇಕು ಅಂತ ಹೇಳಿದ್ರು ನೋಡ್ರಪ್ಪ ಸತ್ಯಸೇನರು. ಅಪ್ಪನ ಮಾತಿಂದಾಗಬೇಕು, ಮಗನ ಮಾತು ಮುಂದಾಗಬೇಕು. ತಂದೆ ತಾಯಿಯರಿಗೆಲ್ಲ ಹೊಲಗದ್ದೆ ಕಾಯ ಬರಬೇಕು, ಮಕ್ಕಳಿಗೆಲ್ಲ ಟಜರಿ ಹೊರ ಸಿಗಬೇಕು ಅಂತ ಹೇಳಿದ್ರು ನೋಡ್ರಪ್ಪ. ನಾನೆಚ್ಚು ಅಂತ ಮೆರಿತೀವಿ ನೋಡ್ರಿ. ಮೆರೆದ ಶಿಕ್ಷವಾಗಿ ಭಗವಂತ ಕೋಡ್ ಕತ್ತರಿಸ್ತಾನೆ ನೋಡ್ರಪ್ಪ. ಎತ್ತಿಗಾಕಂತ ಬಾಯ್ಕುಕ್ಕೆ ಮನುಷ್ಯಕ್ಕಂತ ತಿರುಗಾಟ ಮಾಡ್ರಪ್ಪ ಅಂತ ಹೇಳಿದ್ರು ಸತ್ಯಸೇನರು. ಎತ್ತಿಗಾಕಂತ ಬಾಯ್ಕುಕ್ಕೇನ ಮನುಷ್ಯಕ್ಕಂತ ತಿರುಗಾಟ ಮಾಡಾಗಿದೆ ನೋಡ್ರಿ. ಕಾಣಬಾರ್ದು ಕಾಣಬೇಕು, ನೋಡಬಾರ್ದು ನೋಡ್ತೀವಿ ನೋಡ್ರಪ್ಪ. ಹೇಳ್ಯಾರ ನೋಡ್ರಿ ಸತ್ಯಸೇನರು. ಅತ್ತೆ ಮಾತಿಂದಾಗಬೇಕು, ಸೊಸೆ ಮಾತು ಮುಂದಾಗಬೇಕು. ಹತ್ತೋರಿಗೆಲ್ಲ ಬೂದಿಗುಂಡಿ, ಸೊಸೆಯವ್ರಿಗೆಲ್ಲ ತೂಗು ಮಂಚ ಅಂತ ಹೇಳಿದ್ರು ನೋಡ್ರಪ್ಪ. ತೂಗಾಡ್ತಿದೀವಿ ನೋಡ್ರಿ. ಕಾಲ ಕೆಡ್ತು ದಿನ ಕೆಡ್ತು ಅಂತ ಹೇಳಿಬೇಡ್ರಪ್ಪ. ಕಾಲ ಕೆಟ್ಟಿಲ್ಲ, ದಿನ ಕೆಡ್ಲಿಲ್ಲ, ನಮ್ಮ ನುಡೆ ಕೆಡ್ತಿದೆ ನೋಡ್ರಿ. ಹೇಳ್ಯಾರ ನೋಡ್ರಿ ಸತ್ಯಸೇನರು. ಒಂದು ರಾಜ ಎಳಬೇಕು, ಒಂದು ರಾಜ ನಗಬೇಕು ಅಂತ ಹೇಳ್ಯಾರ ನೋಡ್ರಪ್ಪ. ಇದೇ ನಾಳೆ ಬರತಕ್ಕಂತ ಅಮಾವಾಸ್ಯೆ ಒಂದು ದಿನ ಒಬ್ಬೊಬ್ಬ ಮಗಿರನು 100 ಕಿಲೋಮೀಟ್ರು ಒಂದು ಗಾಡಿಯಲ್ಲಿ ಮಾತ್ರ ಪ್ರಯಾಣ ಹೋಗ್ಬೇಡ್ರಿ ಅಂತ ಹೇಳ್ಯಾರ ನೋಡ್ರಿ. ಯಾಕಂದ್ರೆ ಈ ವರ್ಷದಲ್ಲಿ ಆಕ್ಸಿಡೆಂಟ್ಗಳು ದುರ್ಮರಗಳು ತುಂಬಾ ಹೆಚ್ಚಾಗ ಬಂದಾವ ನೋಡ್ರಪ್ಪ. ನಾಳೆ ಒಂದು ದಿನ ಎಚ್ಚರಿಕೆ ಆಗಿರಬೇಕು ಅಂತ ಓಣಿಗೊಂದು ಕಲೆ, ಬೀದಿಗೊಂದು ವಚನಗಳು ಸಾರಿದೀವಿ ನೋಡ್ರಿ. ಯಾವ ಭಕ್ತರು ಮಕ್ಕಳಿದ್ದೀರೋ ನಿಮ್ಮ ಕೈಲಿ 50 ಇದೆಯೋ 100 ಇದೆಯೋ ಗುರುವಿಗೆ ಒಂದು ದಾನ ಮುಡಿಸ್ರಿ, ನಿಮ್ಮ ಕರ್ಮಗಳು ಕಳ್ಕೊಳ್ರಪ್ಪ ಅಂತ ಈ ಓಣಿ ಮಂದಿ ಮಕ್ಕಳಿಗೆಲ್ಲ ಚಲೋ ಆಗಲಿ. ಭಗವಂತ ಪ್ರತಿ ವರ್ಷ ಮಳೆ ಬೆಳೆ ಚೆನ್ನಾಗಿ ಕೊಟ್ಟು ಸಿದ್ಧಾರೂಢನ ಮಠ ಬೆಳೆದಂತೆ ಈ ಗ್ರಾಮಕ್ಕೆಲ್ಲ ಒಳ್ಳೇದಾಗಲಿ. ಕೊಟ್ಟ ಕೈ ಕೋಟಿಯಾಗಿ ಭಗವಂತ ಯಾವ ತೊಂದರೆ ತಾಪತ್ರೆ ಬರದಂತೆ ಶಿವಾನುಗ್ರಹ ಕೊಡಲಿ ಅಂತ ಈ ಕಾಲಿಗೆ ಜ್ಞಾನ ಮುಗಿಸಿದ್ರು ನೋಡಪ್ಪ. ಪೂಜೆ ಮಾಡ್ಕೊಂಡೋಗಿ ಯಾವ ರೋಗ ರುಜಿನಗಳು ಬರೋದಿಲ್ಲ. ಆದಿಗೊಂದು ರಾಜಕೀಯ, ಬೀದಿಗೊಂದು ರಾಜಕೀಯ, ಜಾತಿ ಜನಾಂಗದ ರಾಜಕೀಯ ಜನಾಂಗ. ಮುಂದೆ ನಮ್ಮ ದೇಶನ ಸಾಧು ಸಜ್ಜನರು ಆಳ್ವಿಕೆ ಮಾಡುವಂತ ಕಾಲ ಇದೆ. ಆದಿಗೊಂದು ರಾಜಕೀಯ, ಬೀದಿಗೊಂದು ರಾಜಕೀಯ, ಇದು ಜಾತಿ ಜನಾಂಗದ ರಾಜಕೀಯ ಕಂಡ್ರಪ್ಪ. ಮುಂದೆ ನಮ್ಮ ದೇಶನ ಸಾಧು ಸಜ್ಜನರು ಆಳ್ವಿಕೆ ಮಾಡುವಂತ ಕಾಲ ಇದೆ ನೋಡಿ. ಹೊಟ್ಟೆಗೆ ಇಟ್ಟಿಲ್ಲ ಅಂದ್ರೂ ಮೊಬೈಲ್ಗೆ ನೆಟ್ ಮಾತ್ರ ಇರಬೇಕು. ಇಂಟರ್ನೆಟ್ ಕಾಲಜ್ಞಾನದಿಂದ ಅಜ್ಞಾನದ ಕೇಡುವರೆಗೂ ತಲುಪಿದೆ ಕಣ್ರಯ್ಯ. ಅತ್ತೆ ಮಾತು ಹಿಂದಾಗಬೇಕು, ಸೊಸೆಯ ಮಾತು ಮುಂದಾಗುತ್ತೆ. ಅತ್ತೆಯರಿಗೆಲ್ಲ ಬೂದಿಗುಂಡಿ, ಸೊಸೆಯರಿಗೆಲ್ಲ ತೂಗು ಮಂಚ ಕಾಲ ಬಂದಿದೆ ಕಣ್ರ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ರಾಮನಹಳ್ಳಿ ಗ್ರಾಮದಲ್ಲಿ ಶಿವಬ್ರಾಹ್ಮಣನ ಹೆಣ್ಣು ಮಗಳು ಮೀನಾಕ್ಷಿ ಎಂಬ ಹೆಣ್ಣು ತಾಯಿ ಗಂಡನಿಲ್ಲದೆ 4 ಜನ ಗಂಡು ಮಕ್ಕಳಿಗೆ ಜನ್ಮ ಕೊಡಬೇಕು. 3 ಲೈವಾಗಿ ಉಳಿಯೋದೊಬ್ಬರೇ ನೋಡಿ. ಅವರೇ ನಮ್ಮ ಈ ನಾಡಿಗೆ, ಈ ರಾಜ್ಯಕ್ಕೆ ಬರುವಂತ ವೀರ ವಸಂತರಾಯರು, ಕಲಿಯುಗ ಶರಣರು. ಅವರು ಹುಟ್ಟಿ ಬರುವಂತ ಕಾಲಕ್ಕೆ ಹುಬ್ಬಳ್ಳಿ ಊರಾಗಿ, ಧಾರವಾಡ ದಾರಿಯಾಗಿ, ಬಳ್ಳಾರಿ ಬಾಗಿಲಾಗಿ ಅವರು ಬಂದ ಕಾಲಕ್ಕೆ 3 ಜಾತಿ ಜನಾಂಗದವರು ಒಂದೇ ದೀಪ ಹಚ್ಚಿ ಹಬ್ಬ ಆಚರಣೆ ಮಾಡಬೇಕು ಅಂತ
ರೆಕ್ಕೆ ಇಲ್ಲದ ಪಕ್ಷಿ ಗಗನ ಹಾರಬೇಕು, ಎಣ್ಣೆ ಇಲ್ಲದ ದೀಪ ಲೋಕ ಬೀಳಬೇಕು, ಒಂದೇ ಗುಂಡಿಗೆ 9 ಎಣ ತುಂಬಬೇಕು, ಹಾಯಿಗಳಿಗೆ ಮಾತಾಡ್ಬೇಕು ಅಂತ ಶೆಟ್ಟರ್ ಸಾಕಿದ್ರು. ಕಲ್ಲಿನ ಕೋಳಿ ಕೂಗಬೇಕು, ನಿಜವಾದ ಕಲ್ಲಿನ ಬಸವಣ್ಣ ಎದ್ದು ಗರ್ಕೆ ಹುಲ್ಲು ಮೇಯ್ಬೇಕು, ಆಳು ಬಿದ್ದ ಗುಡಿಗಳೆಲ್ಲ ಪ್ರತ್ಯಕ್ಷವಾಗಿ ನಂದಿಯ ಬೆಟ್ಟದಲ್ಲಿ 15 ಲಿಂಗಗಳು ಪ್ರತ್ಯಕ್ಷವಾಗಿವೆ. ಮುಂದಿನ ದಿನಮಾನಗಳಲ್ಲಿ ಆಳುಂಟು ಅನ್ನವಿಲ್ಲ, ಬಾವಿ ಉಂಟು ನೀರಿಲ್ಲ, ಗಂಡುಂಟು ಹೆಣ್ಣಿಲ್ಲ. ಒಂದು ಹೆಣ್ಣಿಗೆ 3 ಗಂಡು ಮಕ್ಕಳ ಅಧಿಕಾರ ಚಲಾಯಿಸುವಂತ ಕಾಲ ಇದೆ ನೋಡಿ ಶ್ರೀಮರೇ. ಮುಂದಿನ ಸ್ಥಾನಮಾನದಲ್ಲಿ 2050ನೇ ಇಸ್ವಿಗೆ ರೈತ ಬೆಳೆದಂತ ಬೆಲೆಗೆ ರೈತನೇ ಬೆಲೆ ಕೊಡುವಂತ ಒಂದು ಟ್ರೈನ್ ಸಗಣಿ ಒಟ್ಟು ಮಾರಾಟವಾಗಿ 2050 ಕೂಡ ಬೀದಿ ಒತ್ತು ಮಾರಾಟವಾಗುವಂತ ಕಾಲ ಇದೆ. ಚಿನ್ನದ ಬೆಲೆ ಗಗನಕ್ಕೇರುವಂತ ಕಾಲ ಇದೆ. ಮಾನವರು ನೆಲೆಗಾಗಿ ಗುದ್ದಾಟ, ನೆಲೆಗಾಗಿ ಕಚ್ಚಾಟ, ಪರಾಗ್ರಹ ಸೇರುವಂತ ಕಾಲ ಇದೆ. ಮುಂದಿನ ದಿನಮಾನ 2050ನೇ ಇಸ್ವಿಗೆ ರೈತನೇ ಬೆಲೆ ಕಟ್ಟುವಂತ ಹೇಳುವಂತ ಕಾಲಮಾನಗಳು ಸಾಕಷ್ಟುಂಟು, ಕೇಳುವಂತ ಕಲಿಯುಗ ಅಲ್ಲ ಕಂಡ್ರೆ. ಈ ಊರಿಗೆ ಒಳ್ಳೇದಾಗ್ಲಿ, ಈ ಗ್ರಾಮಕ್ಕೆ ಒಳ್ಳೇದಾಗ್ಲಿ, ಈ ಬೀದಿ ಈ ಓಣಿಗೆ ಇಷ್ಟೇ ಸಾಕು ಕಾಲಜ್ಞಾನ ಅಂತೇಳಿ ಮುಂದೆ ಹೊಟ್ಟಿದೆ. ಒಬ್ಬೊಬ್ಬ ಮಗುರುವನಿಗೆ ಬೆಲೆ ಇಲ್ಲ ನೋಡಿ. ಒಬ್ಬೊಬ್ಬ ಮಗುರುವನು ಅಮಾವಾಸ್ಯೆ ಹುಣ್ಣಿಮೆ ದಿನ ಮಂದಿಯಾಗಿ ಹೋಗಿ ಹೆಣವಾಗಿ ಬರುವಂತ ಕಾಲ ಇದೆ. ದುರ್ಮರಣಗಳು, ಆಕ್ಸಿಡೆಂಟ್ಗಳು, ಮರಣಗಳು ಹೆಚ್ಚಾಗಿದೆ ಅಂತ ಶೆಂಡ್ರು ಸಾವಿದ್ರೆ 2025 ಆದಷ್ಟು ಹುಷಾರಾಗಿರಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಭಗವಂತನ ಋಣ ಇದೆ ನೋಡಿ. ಧರ್ಮವೇ ಜಯವಾಗ್ಲಿ, ಕರ್ಮವೇ ಲಯವಾಗ್ಲಿ, ಕೊಡೇಕಲ್ಲು ಬಸವಣ್ಣವರಿಗೆ ಜಯವಾಗ್ಲಿ. ನಮ್ದೆಲ್ಲ ಯಾದಗಿರಿ ಕೊಡೇಕಲ್ಲು ಮಠ ಇತ್ತು. ಏನ್ ದಾನ ಧರ್ಮ ನೀಡ್ತಿರೋ ಬೀದಿಲೇ ನಿಮ್ಮ ದಾನ ಧರ್ಮ ಪೂಜೆ ಮಾಡ್ಕೊಂಡೋಗಿ, ಯಾವ ರೋಗ ರುಜಿನಗಳು ಬರೋದಿಲ್ಲ. ಆದಿಗೊಂದು ರಾಜಕೀಯ, ಬೀದಿಗೊಂದು ರಾಜಕೀಯ, ಜಾತಿ ಜನಾಂಗದ ರಾಜಕೀಯ ಸಂಧಾನ. ಮುಂದೆ ನಮ್ಮ ದೇಶನ ಸಾಧು ಸಜ್ಜನರು ಆಳ್ವಿಕೆ ಮಾಡುವಂತ ಕಾಲ ಇದೆ. ಆದಿಗೊಂದು ರಾಜಕೀಯ, ಬೀದಿಗೊಂದು ರಾಜಕೀಯ, ಇದು ಜಾತಿ ಜನಾಂಗದ ರಾಜಕೀಯ ಕಂಡ್ರಪ್ಪ. ಮುಂದೆ ನಮ್ಮ ದೇಶನ ಸಾಧು ಸಜ್ಜನರು ಆಳ್ವಿಕೆ ಮಾಡುವಂತ ಕಾಲ ಇದೆ ನೋಡಿ. ಹೊಟ್ಟೆಗೆ ಇಟ್ಟಿಲ್ಲ ಅಂದ್ರೂ ಮೊಬೈಲ್ಗೆ ನೆಟ್ ಮಾತ್ರ ಇರಬೇಕು. ಇಂಟರ್ನೆಟ್ ಕಾಲಜ್ಞಾನದಿಂದ ಅಜ್ಞಾನದ ಕೇಡುವರೆಗೂ ತಲುಪಿದೆ ಕಂಡ್ರಯ್ಯ. ಅತ್ತೆ ಮಾತು ಹಿಂದಾಗಬೇಕು, ಸೊಸೆಯ ಮಾತು ಮುಂದಾಗುತ್ತೆ. ಅತ್ತೆಯರಿಗೆಲ್ಲ ಬೂದಿಗುಂಡಿ, ಸೊಸೆಯರಿಗೆಲ್ಲ ತೂಗುಮಂಚ ಕಾಲ ಬಂದಿದೆ ಕಂಡು. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ರಾಮನಹಳ್ಳಿ ಗ್ರಾಮದಲ್ಲಿ ಶಿವಬ್ರಾಹ್ಮಣನ ಹೆಣ್ಣು ಮಗಳು